ಸೋರಿಯಾಸಿಸ್ ಸಮಸ್ಯೆಯಿಂದ ಯಾರ್ಯಾರು ಒದ್ದಾಡ್ತಿದ್ದೀರೋ ಅವ್ರಿಗೆ ಮೇಲ್ಗಡೆ ಅಪ್ಲೈ ಮಾಡೋ ಆಯಿಲ್ ಹೇಳ್ತಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿದ್ದ ಗಿಡಮೂಲಿಕೆಗಳು ಏನು ಬೇಕು ಅಂತ ತೋರಿಸ್ತೀನಿ, ನೋಡ್ತಾ ಬನ್ನಿ ಒಂದೊಂದಾಗಿ. ಇಲ್ಲಿ ನೋಡಿ, ಇದು ಒಂದು ದತ್ತೂರಿ ಗಿಡ. ಇದು ಸಮೂಲ ಬೀಜ ಇರೋದು ಕೂಡ ತಗೊಂಬಂದ್ಕೊಳ್ಳಿ, ಫುಲ್ ಸಮೂಲ ದತ್ತೂರಿ ಗಿಡ. ಅದೇ ರೀತಿ ಕುಡಿಸಿಗೆ ಎಲೆ, ಈ ಕುಡಿಸಿಗೆ ಎಲೆ ಮಾತ್ರ. ಇಲ್ಲಿ ನೋಡಿ, ಸೀತಾಫಲ ಎಲೆ, ಇದ್ರದ್ದು ಎಲೆ ಮಾತ್ರ ತಗೊಳ್ಳಿ. ನೋಡಿ, ಇದು ಬಂದು ಉಮ್ಮತ್ತಿ ಗಿಡ, ಕರಿ ಉಮ್ಮತ್ತಿ ಗಿಡ. ಈ ಉಮ್ಮತ್ತಿ ಗಿಡದ ಎಲೆ ಮಾತ್ರ. ಅದೇ ರೀತಿ ಕುಪ್ಪಂಟಿ ಗಿಡ, ನೋಡಿ ಕುಪ್ಪಂಟಿ ಗಿಡ, ಇದ್ರದ್ದು ಕೂಡ ಎಲೆ ಮಾತ್ರ. ಇಲ್ಲಿ ನೋಡಿ, ಇದು ಬಂದು ಕಸವಿಂದ ಎಲೆ, ಕಸವಂದಿ ಗಿಡ, ಇದ್ರದ್ದು ಮಾತ್ರ ಡಬಲ್ 200 ಗ್ರಾಮ್ ಎಲೆ ತಗೊಳ್ಳಿ. ಅದೇ ರೀತಿ 200 ಗ್ರಾಮು ಈಶ್ವರಿ ಎಲೆ. ಇಲ್ಲಿ ನೋಡಿ, 100 ಗ್ರಾಮು ಜಿಲ್ಲೇಡಿ ಎಲೆ. ಇದು ಬಂದು ಚಿತ್ರಮೂಲದ ಎಲೆ, ಇದೊಂದು 100 ಗ್ರಾಮ್. ಇವಷ್ಟು ಸೊಪ್ಪುಗಳನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ, ಇದರಲ್ಲಿ ಈಶ್ವರಿ ಅದೇ ರೀತಿ ಕಸವಿಂದ ಮಾತ್ರ 200 ಎಳ್ಳೆಣ್ಣೆ, ಬೇವಿನೆಣ್ಣೆ, ಇಪ್ಪೆ ಎಣ್ಣೆ, ಇವು 3 ಎಣ್ಣೆ ಸೇರಿಸಿ ಇದು ಪೇಸ್ಟಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿ ಒಂದು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಕುದಿಸಿ, ಎಣ್ಣೆ ಮಾತ್ರ ಉಳಿಯೋ ಗಂಟೆ ಕುದಿಸ್ಬೇಕು. ಈ ರಸ ಎಲ್ಲ ಸೀದೋಗಿ ಎಣ್ಣೆ ಉಳಿದ ಮೇಲೆ ಅದನ್ನು ಪ್ರತಿದಿನ ಅಪ್ಲೈ ಮಾಡ್ತಾ ಬಂದರೆ ನಿಮ್ಗೆ ಯಾವುದೇ ಥರ ಸೋರಿಯಾಸಿಸ್ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಆಗ್ತಾ ಬರುತ್ತೆ. ಅದೇ ರೀತಿ ಇದಕ್ಕೆ ಹೊಟ್ಟೆಗೆ ಔಷಧಿಗಳು ಕೂಡ ಇರುತ್ತೆ, ಮುಂದಿನ ವಿಡಿಯೋ ನೋಡಿ. ಆ ಔಷಧಿಗಳು ಕೂಡ ಮಾಡಿಕೊಂಡು ಹೊಟ್ಟೆಗೆ ಔಷಧಿ ಎಣ್ಣೆ ಅಪ್ಲೈ ಮಾಡ್ತಾ ಬನ್ನಿ. ಒಂದು 5 ರಿಂದ 6 ತಿಂಗಳಲ್ಲಿ ಕಂಪ್ಲೀಟಾಗಿ ಸೋರಿಯಾಸಿಸ್ ಅನ್ನೋದು ಕ್ಲಿಯರ್ ಆಗುತ್ತೆ. ಈ ಸೋರಿಯಾಸಿಸ್ ಇದ್ದವರು ಮಾಂಸಾಹಾರ, ಹುಳಿ ಪದಾರ್ಥಗಳು, ನಂಜಿನ ಆಹಾರ ಯಾವುದೂ ತಗೋಬಾರ್ದು, ಸ್ಮೋಕು ಡ್ರಿಂಕ್ಸು ಮಾಡಬಾರ್ದು, ಜಾಸ್ತಿ ಟೆನ್ಷನ್ ತಗೋಬಾರ್ದು. ಮಾನಸಿಕ ತೊಂದರೆಗಳು ಇಲ್ದಿರ ಇದ್ದರೆ 100% ನಿಮ್ಮ ಸಮಸ್ಯೆ ಶಾಶ್ವತ ಪರಿಷ್ಕಾರ ಕ್ಲಿಯರ್.